ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆ 8 o'clock ಆಗ್ತಾಯಿದೆ, 8:50. ಮತ್ತು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅನ್ನೋದು ನೋಡೋಣ. ಮತ್ತು ನೆನ್ನೆ ಊರಿಂದ ಬಂದ್ವಿ. ವಿಪರೀತ ಮಳೆ, ತುಂಬ ಮಳೆ. ಬೆಂಗಳೂರಲ್ಲಿ ಕರೆಂಟೇ ಇಲ್ಲ, ನೀರಿಲ್ಲ. ಇವತ್ತೆಲ್ಲ ಫುಲ್ಲು ಎಲ್ಲೆಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಂತೂ ನೈಟು 6:30, 7 o'clock ಹೋಗಿದ್ದು, ಕರೆಂಟೇ ಬಂದಿಲ್ಲ. ನಮ್ಮ ಮನೇಲಂತೂ ಒಂದು ಡ್ರಾಪ್ ನೀರಿಲ್ಲ, ಖಾಲಿಯಾಗಿದೆ. ಊರಿಂದ ಬಂದಮೇಲೆ ಆನ್ ಮಾಡಿರಲಿಲ್ಲ. ಇವತ್ತು ಮತ್ತೆ ಸ್ಕೂಲ್ ಶುರುವಾಗಿದೆ. ಇವತ್ತಿಂದ ಸ್ಕೂಲು. ಮಗಳಿಗೆ ಹೋಗ್ತಾ ಇದ್ದಾಳೆ, ಇಲ್ಲೇ ಇದ್ದಾಳೆ, ತೋರಿಸ್ತೀನಿ ಅವಳನ್ನು. ಏನು ಮಾಡೋಕ್ಕೂ ನೀರಿಲ್ಲ, ಸುಮ್ಮನೆ ಕೂತಿದ್ದೀನಿ ಬೆಳಗ್ಗೆಯಿಂದ ಎದ್ದು ಅವರು ಸ್ಕೂಲಿಗೆ ಕಳಿಸೋಣ ಅಂತ. ನೋಡಿ, ಖುಷಿಗೌಡ ರೆಡಿಯಾಗಿ ತಿಂಡಿ ತಿಂತಾರೆ. ಇವತ್ತು ಹೋಟೆಲಲ್ಲಿ ತರಿಸ್ಕೊಟ್ಟಿದ್ದೀವಿ. ಏನು ಮಾಡೋಕ್ಕಾಗಿಲ್ಲ, ನೀರಿಲ್ಲ, ಇದ್ದಿದ್ದು ಕೂಡ ಲೇಟು. ಕರೆಂಟ್ ಇಲ್ಲ. ನನಗಂತೂ ಹುಷಾರೇ ಇಲ್ಲ, ಬಂದಾಗಿಂದ ಮಲಗಿದ್ದೆ, ಇವಾಗ ಎದ್ದಿದ್ದೀನಿ. ನೈಟು ಕೂಡ ಅಡುಗೆ ಮಾಡೋಕ್ಕಾಗಲಿಲ್ಲ. ಬಂದು ವಿಡಿಯೋ ಕೂಡ ಮಾಡಲಿಲ್ಲ, ಅಲ್ಲಿಗೆ ಎಂಡ್ ಮಾಡಿದೆ ನಾನು. ಎಂಡ್ ಮಾಡೋಕ್ಕೂ ಆಗಿಲ್ಲ. ಸರಿ, ಖುಷಿ ಕೂಡ ಇವತ್ತು ಫಸ್ಟ್ ಡೇ ಸ್ಕೂಲು. ಫಸ್ಟ್ ಡೇನೇ ಡಿಸಪಾಯಿಂಟೆಡ್. ಓಕೆ, ರೆಡಿನಾ ಖುಷಿಗೌಡ? ಆಯಿತು, ಖುಷಿಗೌಡ ತಿಂಡಿ. ಒಳ್ಳೇದಾಗಲಿ ತತಾಸು ಖುಷಿಗೌಡಗೆ. ನೋಡಿ, ಖುಷಿಗೌಡ ಫಸ್ಟ್ ಡೇ ಸ್ಕೂಲು. ಎಕ್ಸೈಟೆಡ್. ಸೊ ಬಾಯ್ ಬಾಯ್, ಇವತ್ತು ಸಿಗ್ತೀವಿ. ಬಾಯ್. ಮಗಳು ಮಗ ಸ್ಕೂಲಿಂದ ಬರ್ತೂ ನಾವು ಸ್ವಲ್ಪ ಹೊರಗಡೆ ಹೊರಟ್ವಿ. ಇಲ್ಲಿ ಹೊರಟ್ವಿ ಅಂತ ನೋಡಿ ಗೊತ್ತಾಗುತ್ತೆ. ನಾನು ಹಣೆಗೆ ಇಕ್ಕಿಲ್ಲ, ಹಣೆಗೆ ಇಕ್ಕಿಲ್ಲ. ಹಾಂ, ಅದು ಹೆಂಗೆ ಹೇಳ್ದಲ್ಲ, ಮಿರರ್ ಬತ್ತಿದ್ದಂಗೆ ಡ್ಯಾನ್ಸ್ ಬಂದ್ಬಿಡುತ್ತೆ ಅಂದ. ಹಾಡು. ಇವತ್ತು ಬಂದು ಹಸ್ಬೆಂಡು ರಜಾ ಹಾಕಿದ್ರು, ಯಾಕೆಂದರೆ ಮನೇಲಿ ನೀರಿರಲಿಲ್ಲ, ಸ್ನಾನ ಇಲ್ಲ, ಹೊರಗಡೆ ಓಡಾಡಲ್ಲ. ಆದ್ದರಿಂದ ಸರಿ ಅಂದ್ಬಿಟ್ಟು ಮಕ್ಕಳೆಲ್ಲ ಸ್ಕೂಲಿಂದ ಬತ್ತೂ ಮಗಳನ್ನಾಗೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬರೋಣ ಅಂದ್ಬಿಟ್ಟು ಹೊರಟ್ವಿ. ಬಂದಿದ್ದೀವಿ. ಇವಾಗ ಯಾರೂ ಇರಲಿಲ್ಲ, ಬರ್ತಾರೆ, ವೆಯ್ಟ್ ಮಾಡಿ ಅಂದರು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಎಲ್ಲರೂ. ಈಗ ನಾವು ಇನ್ಸ್ಟ್ರೂಮೆಂಟಲ್ಸ್ ಓದಿಲ್ಲ, ಪರ್ಫಾರ್ಮೆನ್ಸ್ ಓದಿಲ್ಲ, ಓಕೆ ಸರ್. ಸೊ ನಮ್ಮ ಕ್ಲಾಸಿಗೆ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಒಂದು ಮ್ಯೂಸಿಕ್ ನೋಡಿ, ಖುಷಿಗೌಡ ಡ್ಯಾನ್ಸ್ ಕ್ಲಾಸ್, ಹೊಸ ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗಲಿಕ್ಕೆ ಬಂದಿದ್ದಾರೆ. ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿ ನಂತರ ನಾವು ಡಿ ಮಾರ್ಟ್ಗೆ ಶಾಪಿಂಗ್ ಅಂತ ಬಂದ್ವಿ. ಮಕ್ಕಳಿಗೆ ಸ್ವಲ್ಪ ಬ್ಯಾಗ್ ಅದೆಲ್ಲ ತೊಗೋಬೇಕಿತ್ತು, ಅದರಿಂದ.
ಬೇಡವಾ? ಹಲೋ ಜನರೇ, ಯಾಕೆ ಜನರೇ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು. ಈ ವಿಡಿಯೋದಲ್ಲಂತೂ 1 ಮಂತಲ್ಲಿ ಏನೆಲ್ಲ ಆಯಿತು ಅದೆಲ್ಲ ಕ್ಲಿಪ್ಪಿಂಗು ಒಂದೇ ವಿಡಿಯೋದಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ. ಯಾವತ್ತದು ಅಂತ ನನಗೂ ಅಷ್ಟಾಗಿ ನೆನಪಿಲ್ಲ. ಆಲ್ರೆಡಿ 1 ಮಂತ್ ಆಗೋಯ್ತು. ನೆನ್ನೆಗೆ 1 ಮಂತ್ ಆಯಿತು ಮಗಳು ಸ್ಕೂಲ್ ಶುರುವಾಗಿ. ಇವಾಗ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ ಸಪೋರ್ಟ್ ಮಾಡಿ. ಏನು ಖುಷಿ ಕೊಡ ಪಾರ್ಸಲ್ ಪಿಜ್ಜಾ ತರಿಸಿದ್ದಾರೆ. 4 ಪಿಜ್ಜಾಸ್. ಖುಷಿಗೂಡದೆ ಅದು ತೋರಿಸು. ಖುಷಿಗೂಡ ಮೈ ಗಾಡ್, ಚೀಸ್ ಕಾರ್ನ್. ಇದು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇದೇನಿದು? ಬಿಸಿ ಅದ? ಇಲ್ಲ, ತಣ್ಣಗಾಗುತ್ತದೆ. ಈರುಳ್ಳಿ, ಕಾರ್ನು, ಮೆಣಸಿನ್ಕಾಯಿ. ಕೊಡಿ ಒಂದು ಪೀಸ್. ಮೆಣಸಿನ್ಕಾಯಿಗಳ ಬೇಡ, ತಿನ್ನೇನಾಗಲ್ಲ. ಖಾರ ಐತಮ್ಮ. ಹೌದಾ? ವಿಡಿಯೋ ಮಾಡ್ತಿದ್ದ ಇದು ಇದು ಕ್ಯಾಪ್ಸಿಕಮ್ ಆನಿಯನ್ ಚೀಸ್. ಇದು ಪನ್ನೀರು, ಕ್ಯಾಪ್ಸಿಕಮ್ ಆನಿಯನ್. ಇದು ಸ್ವೀಟ್ ಕಾರ್ನ್. ಚೀಸ್ ಕಾರ್ನ್. ದರ್ಶುದು ಸ್ವೀಟ್ ಚಿಲ್ಲಿ. ಇದು ಚೀಸ್. ದರ್ಶುದಿದು ಖುಷಿದ. ಊರಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನಗೂ ಕೂಡ ಸ್ವಲ್ಪ ದಿನ ಹುಷಾರಿರಲಿಲ್ಲ. ಅದರಿಂದ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಗಳನ್ನ ತಗೊಂಡು ಹಾಗೆ ಇಟ್ಕೊತಾ ಇದ್ದೆ. ಮತ್ತು ವಿಡಿಯೋ ಕೂಡ ಹಾಕೋಕ್ಕಾಗ್ತಿರಲಿಲ್ಲ, ಏಕೆಂದರೆ ಎಡಿಟಿಂಗ್ ಮಾಡಬೇಕಿತ್ತು. ಅದರಿಂದ ನಾನು ಸ್ವಲ್ಪ ದಿನ ಬೇಡವೇ ಬೇಡ ಅಂದ್ಬಿಟ್ಟು ಇಷ್ಟು ದಿನ ವಿಡಿಯೋ ಹಾಕ್ತಾ ಇದ್ದಿದ್ದಷ್ಟೇ. ಇವತ್ತು ಬಂದು ಸ್ವಲ್ಪ ಹೂವು ಎಲ್ಲ ಇತ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಇದು ಬಂದು ಮಾರ್ನಿಂಗ್ ಬ್ರೇಕ್ಫಾಸ್ಟು. ಟೊಮೊಟೊ ಸಾಂಬಾರು ಮಾಡಿದ್ದೆ ನೆನ್ನೆ. ಅದು ಟೊಮೊಟೊ ಸಾಂಬಾರಿತ್ತು, ಅದಕ್ಕೆ ರೈಸ್ ಮಾಡಿ. ಹಾಗೆ ಮಗ ಕೂಡ ಸ್ಪೆಷಲ್ ಕ್ಲಾಸ್ ಇರೋದ್ರಿಂದ ಬೇಗ ಹೋಗ್ತಾ ಇದ್ದಾನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ಟೈಮ್ ಆಗಿದೆ ನೋಡಿ, 10:30 ಆಗ್ತಾಯಿದೆ. ಬೆಳಗ್ಗೆನೇ ಹಲಸಿನ ಹಣ್ಣು ಕುಯ್ತಾಯಿದ್ದೀನಿ. ಹಸ್ಬೆಂಡ್ ನೆನ್ನೆನೇ ಕುಯ್ಯಂದ್ರು, ಕುಯ್ಯೋಕ್ಕಾಗಲಿಲ್ಲ. ಹೋದ ಸರ್ತಿ ತಂದಿದ್ದ ಹಣ್ಣು ವೇಸ್ಟ್ ಆಯಿತು. ಅದರಿಂದ ಯಾಕೆ ಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಶುರು ಮಾಡಿದ್ದೀನಿ ಕುಯ್ಯೋಣ ಅಂದ್ಬಿಟ್ಟು. ನೋಡೋಣ ಹೇಗೆ ಇದೆ ಹಣ್ಣು. ಸ್ವಲ್ಪ ಇವಾಗ ಉಸಿರು ಬಿಟ್ಟಿದೆ ಸ್ವಲ್ಪ, ಯಾಕೆಂದರೆ ಇದು ನಮ್ಮರದೇ ಹಣ್ಣು, ಊರಿಂದ ತಂದಿದ್ದಿದ್ದು, ಹಸ್ಬೆಂಡ್ ಊರಿಂದ. ಇದು ಜಾಸ್ತಿ ಬಿಟ್ಬಿಟ್ರೆ ಹಣ್ಣು ಚೆನ್ನಾಗಿರಲ್ಲ. ಸ್ವಲ್ಪ ಉಸಿರು ಬಿಟ್ಟಿದೆ ಅನ್ನುವಾಗ ಕುಯ್ದ್ರೇ ಚೆನ್ನಾಗಿರುತ್ತೆ. ನೋಡೋಣ, ಫಸ್ಟ್ ಟೈಮು ಈ ಥರ ಕುಯ್ತಾಯಿದ್ದೀನಿ, ಹೇಗಿದೆ ಹಣ್ಣು ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಬನ್ನಿ ಕುಯ್ಯೋಣ. ಇವಾಗ ಹಲಸಿನ ಹಣ್ಣೇನೋ ಕುಯ್ದೆ, ಆದರೆ ಅದು ಇನ್ನೂ ಕೂಡ ಹಣ್ಣು ಆಗಿರಲಿಲ್ಲ, ಒಂಥರ ಸ್ವೀಟು ಕೂಡ ಬಂದಿರಲಿಲ್ಲ, ಆ ಥರ ಇತ್ತು. ಇನ್ನು ಹಣ್ಣಾಗೋದ್ರೆ ಬೈತಾರಲ್ಲ ಅಂತಲೇ ಕುಯ್ದೆ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಾಗೆ ಎತ್ತಿಟ್ಟೆ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ಸ್ವೀಟ್ ಆ ಥರ ಆಗಿತ್ತು, ಕುಯ್ದು ಎತ್ತಿಟ್ಟೆ. ಎಲ್ಲರೂ ಕೂಡ ತಿಂದರು. ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪ ನಾನು ನಿಶಾ ಹೊರಗಡೆ ಹೋಗಿದ್ವಿ. ಏನಕ್ಕೆ ಏನು ಅನ್ನೋದು ನಾನು ಇಲ್ಲಿ ಶೇರ್ ಮಾಡ್ಕೊತೀನಿ. ಮುಂದಿನ ದಿನಗಳಲ್ಲಿ ಆದರೆ ಶೇರ್ ಮಾಡ್ಕೊತೀನಿ. ಸ್ಕೂಲ್ ಎಲ್ಲಿ ಮುಂದೆ ತಾನೇ? ಅಲ್ಲೇ ಐತಲ್ಲ ಅದೇ ಸ್ಕೂಲಾ? ಸ್ಕೂಲ್ ಪಕ್ಕ ಗ್ರೌಂಡು.
ಅಲ್ಲಿಂದ ಬತ್ತು ವಿಡಿಯೋ ಶುರು ಮಾಡಲಿಲ್ಲ ಏನು ಕೂಡ. ಸಾಯಂಕಾಲ ಪಾನಿಪುರಿ ಪಾರ್ಟಿ ಮಾಡ್ಕೊಂಡು ಕೂತಿದ್ದೀವಿ ಎಲ್ಲರೂ. ನಾವು 4 ಜನ ಇದ್ದೀವಿ. ಮಗ ಟ್ಯೂಷನ್ಗೆ ಹೋಗಿದ್ದ, ಆಮೇಲೆ ಅವ್ನು ಬಂದಮೇಲೆ ಅವ್ನು ತಿಂತಾನೆ ಅಂದ್ಬಿಟ್ಟು ನಾವೆಲ್ಲರೂ ಕೂಡ ಕೂತ್ಕೊಂಡು ತಿಂತಾಯಿದ್ದೀವಿ. ಹುಷಾರು ಬೇರೆ ಇರಲಿಲ್ವಲ್ಲ, ನನಗೂ ಕೂಡ ಸ್ವಲ್ಪ ಏನಾದರೂ ಖಾರವಾಗಿ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇತ್ತು. ಹಾಗೆ ಗೋಲ್ಗಪ್ಪ ಎಲ್ಲ ತೊಗೊಂಬಂದಿದ್ರು, ಹಾಗೆ ಎಲ್ಲರೂ ಕೂಡ ತಿಂತಾಯಿದ್ದೀವಿ. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡೋದಂತೂ ಮರಿಬೇಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ನೋಡಿ, ಖುಷಿಗೌಡ ಬಂದರು ಸ್ಕೂಲಿಂದ. ಹಾಂ, ಮರ್ತೋಗಿತ್ತು, ನಾಳೆ ತಗೊಂಡೋಗಿ ಇವಾಗ ಕರ್ಕೊಬಂದೆ ಖುಷಿಗೌಡನ. ಖುಷಿಗೌಡಗೆ ಏನೋ ಸರ್ಪ್ರೈಸ್ ಇದೆ. ಬಾ ಖುಷಿಗೌಡ. ಇದು ವಾಸ್ ಮಾಡಿದ್ದೀನಿ ಇವತ್ತು, ನೋಡಿ ಹೇಗಿದೆ ಅಂತ. ಆ ಕಡೆ ಈ ಕಡೆ ಬಾಗಿಲಲ್ಲಿ ವಾಸ್ ಇಟ್ಟಿದ್ದೀನಿ. ಹಾಗೇ ಒಯ್ತಾ ಇದ್ದರೆ ಇಲ್ಲೊಂದು ಇಟ್ಟಿದ್ದೀನಿ. ಮನೇಲಿ ಫ್ಲವರ್ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ, ಸ್ವಲ್ಪ ಹೋಮ್ ಡೆಕೋರ್ ಮಾಡೋಣ ಅಂತ ಈ ರೀತಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದರೆ ಇಲ್ಲಿ ಸೈಡಲ್ಲಿ ಇಟ್ಟಿದ್ದೆ, ಮಗಳು ತಂದು ಇಲ್ಲಿ ಇಟ್ಟಿದ್ದಾನೆ. ದೇವ್ರ ಹತ್ರ 2 ಇಟ್ಟಿದ್ದೀನಿ. ಇದು ಸಪ್ರೇಟ್ ಇದೆ, ಇದು ಸಪ್ರೇಟ್ ಇದೆ. ಇದು ಕೂಡ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ಬಂದು ಚಪಾತಿ ಮಾಡಿದೆ, ಚಪಾತಿಗೆ ಬಂದು ಕ್ಯಾಬೇಜ್ ಪಲ್ಯ ಮಾಡಿದೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಬಂದು ಟೊಮೊಟೊ ಸಾಂಬಾರು ಮಾಡಿ ಸ್ವಲ್ಪ ಸೈಡ್ಗೆ ಅಂದ್ಬಿಟ್ಟು ಬೋಂಡ ಕೂಡ ಮಾಡಿದೆ. ನೋಡ್ತಾ ಇರ್ಬೋದು, ರೈಸು, ಟೊಮೊಟೊ ಸಾಂಬಾರು ಮತ್ತು ಬೋಂಡ. ತಿಂಡಿಗೆ ಚಪಾತಿ ಮತ್ತು ಕ್ಯಾಬೇಜ್ ಪಲ್ಯ ಮಾಡಿದೆ. ಬೋಂಡ ಕೂಡ ಹಾಗೆ ಹಾಕಿದೆ, ಅದು ಕೂಡ ಬೇಯ್ತಾ ಇತ್ತು. ಇನ್ನಿದ್ದೆಲ್ಲ ರೆಡಿಯಾಗಿತ್ತು. ಬೋಂಡ ಒಂದು ಲಾಸ್ಟಲ್ಲಿ ಕರಿತಾ ಇದ್ದೀನಿ. ತಿಂಡಿ ಆಯಿತು, ಎಲ್ಲರೂ ಕೂಡ ಹೊರಟರು. ಅವರು ಕೂಡ ಎಲ್ಲರೂ ಆಫೀಸ್ಗೆ, ಸ್ಕೂಲ್ಗೆ. ಅದಾದಮೇಲೆ ಮನೆ ಹತ್ರನೇ ಮಶ್ರೂಮು, ಪನ್ನೀರು ಮತ್ತು ಪರೋಟ, ಇದು ಗಾಡಿ ಬಂದಿತ್ತು, ಮತ್ತು ಫಿಂಗರ್ ಚಿಪ್ಸು ಎಲ್ಲ ಸರಿ ಅಂದ್ಬಿಟ್ಟು ಕಡಿಮೆ ರೇಟಲ್ಲೇ ಇತ್ತು, ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿ ತೊಗೊಂಡು ಬಂದೆ. ನೋಡ್ತಾ ಇರ್ಬೋದು, ಒಂದು 3 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೆ. ಮತ್ತು ಇದು ಬಂದು ಸಾಯಂಕಾಲ ಡಿನ್ನರ್ಗೆ ಬಂದು ಚಪಾತಿ ಮಾಡಿ ಮಶ್ರೂಮ್ ತೊಗೊಂಡಿದ್ನಲ್ವಾ, ಅದ್ರದ್ದು ಸ್ವಲ್ಪ ಗ್ರೇವಿ ಮಾಡೋಣ ಅಂದ್ಕೊಂಡೆ. ಇಲ್ಲ, ಪನ್ನೀರೇ ಮಾಡಿಬಿಡೋಣ ಅಂದ್ಬಿಟ್ಟು ಪನ್ನೀರ್ ಗ್ರೇವಿ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮಸಾಲೆಗೆ ಅಂದ್ಬಿಟ್ಟು ಗೋಡಂಬಿ ಹಾಕೋತಾ ಇದ್ದೀನಿ. ಗೋಡಂಬಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೆ. ಆಲ್ರೆಡಿ ನಾನು ಸುಮಾರು ಸತಿ ತೋರಿಸಿದ್ದೀನಿ ಗ್ರೇವಿ ಎಲ್ಲ. ನಾನೇನು ಕ್ಲಿಯರಾಗಿ ಏನೂ ಶೇರ್ ಮಾಡ್ಕೋತಾ ಇಲ್ಲ. ಆಮೇಲೆ ಅಷ್ಟರಲ್ಲಿ ಇವತ್ತು ಅವ್ವ ಕೂಡ ಬಂದಿದ್ದರು. ಅಡುಗೆ ಎಲ್ಲ ಆಯಿತು, ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಅಂದರು. ಅದರಿಂದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೊರಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಓಕೆ, ಬೈ ಬೈ, ಟೇಕ್ ಕೇರ್.